ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಉದ್ಯೋಗ ಸ್ಥಾನದಲ್ಲಿ ನಿಶ್ಚಿಂತೆಯ ವಾತಾವರಣ, ಹೋಟೆಲ್ ವ್ಯವಹಾರದವರಿಗೆ ಸ್ವಲ್ಪ ನಿರಾಳ. ದೂರದ ದೇಶದಲ್ಲಿರುವ ಬಂಧುಗಳಿಂದ ಶುಭ ಸಮಾಚಾರ, ಮಹಿಳಾ ಉದ್ಯಮಿಗಳಿಗೆ ಯಶಸ್ಸು, ಲೇವಾದೇವಿ ವ್ಯವಹಾರಸ್ಥರು ಎಚ್ಚರ. ವೃಷಭ ರಾಶಿ. ಉದ್ಯೋಗಸ್ಥರಿಗೆ ಕೆಲವು ಸಂಗತಿಗಳಲ್ಲಿ ನಿರಾಸೆ, ಖಾದಿಯ ಸಿದ್ಧ ಉಡುಪು ಹಾಗೂ ವಸ್ತ್ರ ವ್ಯಾಪಾರಿಗಳಿಗೆ ಲಾಭ. ಆಯ್ದ ವೃತ್ತಿ ಪರಿಣಿತರಿಗೆ ಉದ್ಯೋಗದ ಅವಕಾಶ, ದೀರ್ಘಾವಧಿಯ ಷೇರು ಹೂಡಿಕೆಗಳಲ್ಲಿ ಅನುಕೂಲ. ಮಿಥುನ ರಾಶಿ. ನಂಬಿಸಿ ಮೋಸಗೊಳಿಸುವವರ ಬಗ್ಗೆ ಎಚ್ಚರ, ಉದ್ಯೋಗಸ್ಥರ ಅತಂತ್ರ ಸ್ಥಿತಿ ನಿವಾರಣೆ, ಅಪಾತ್ರರಿಗೆ ಸಲಹೆ ನೀಡೋದ್ರಿಂದ ಅವಮಾನ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನಡೆ, ಮನೆಯಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ. ಕಟಕ ರಾಶಿ. ವೇತನಾದಿ ಸವಲತ್ತುಗಳು ಏರಿಕೆಗೆ ಪ್ರಯತ್ನ, ಕೆಲವು ಉದ್ಯಮಗಳು ಆರ್ಥಿಕ ಮುಗ್ಗಟ್ಟು ನಿವಾರಣೆ, ಸಾರ್ವಜನಿಕ ಸೌಲಭ್ಯ ಸುಧಾರಣೆ ಯತ್ನಗಳಲ್ಲಿ ಭಾಗಿ, ರಾಜಕಾರಣಿಗಳ ಸಂಪರ್ಕದಿಂದ ಕಾರ್ಯ ವಿಳಂಬ. ಸಿಂಹರಾಶಿ. ಏಕಲಕ್ಷ ಸಾಧನೆಗೆ ಪ್ರಯತ್ನ, ಉದ್ಯೋಗಸ್ಥರಿಗೆ ಘಟಕದ ನೇತೃತ್ವ ಲಭ್ಯ. ಸಣ್ಣ ಉದ್ಯಮಿಗಳಿಗೆ ಶುಭ ದಿನ, ಕುಲದೇವರ ದೇವಸ್ಥಾನಕ್ಕೆ ಸಕುಟುಂಬ ಭೇಟಿ, ಹಿರಿಯರು, ಗೃಹಿಣಿಯರು, ಮಕ್ಕಳು ಎಲ್ಲರಿಗೆ ಉತ್ತಮ ಆರೋಗ್ಯ. ಕನ್ಯಾ ರಾಶಿ. ಕಾರ್ಯಕ್ಷೇತ್ರಗಳಲ್ಲಿ ಒಡನಾಡಿಗಳ ಸಹಕಾರ, ಹಿರಿಯರ ಆಸ್ತಿಯಲ್ಲಿ ಕೃಷಿಯ ಕಡೆಗೆ ಗಮನ, ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ, ಸ್ವಂತ ಉದ್ಯೋಗಸ್ಥರಿಗೆ ಕಾರ್ಯೋತ್ಸಾಹ ವೃದ್ಧಿ, ಮನೆಯಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ. ತುಲಾ ರಾಶಿ. ದೇವತಾ ಪ್ರಾರ್ಥನೆಯಿಂದ ಸಂಕಷ್ಟ ನಿವಾರಣೆ, ಉದ್ಯಮಿಗಳಿಗೆ ಎದುರಾಳಿಗಳ ಮಾಮೂಲು ಪೈಪೋಟಿ, ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸೂಕ್ತ ಮಾರ್ಗದರ್ಶನ ಲಭ್ಯ. ಲೇವಾದೇವಿ ವ್ಯವಹಾರದಿಂದ ಸ್ವಲ್ಪ ದೂರ ಇರಿ. ವೃಶ್ಚಿಕ ರಾಶಿ. ಎಲ್ಲ ರೀತಿಯಲ್ಲೂ ಉತ್ತಮವಾದ ಪರಿಸ್ಥಿತಿ, ಅಧಿಕಾರಿಗಳ ಸ್ಥಾನ ಗೌರವ ಭದ್ರ, ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಆತಂಕ, ಭಂಡ ರಾಜಕಾರಣಿಗಳಿಗೆ ಕೆಡುಗಾಲ, ವಸ್ತ್ರ ಆಭರಣ ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ. ಧನುರಾಶಿ. ಉದ್ಯೋಗಸ್ಥರಿಗೆ ಘಟಕದ ಕಾರ್ಯನಿರ್ವಹಣೆಗೆ ಅಡ್ಡಿ, ಹಿರಿಯ ನಾಯಕರಿಗೆ ಸರ್ಕಾರಿ ನೆರವು ದೊರಕಿಸಲು ಸಹಾಯ, ಮಕ್ಕಳ ಪ್ರತಿಭೆ ಬೆಳೆಸಲು ಪ್ರೋತ್ಸಾಹ, ವ್ಯವಹಾರದ ನಿಮಿತ್ತ ಉತ್ತರದ ಕಡೆಗೆ ಸಣ್ಣ ಪ್ರಯಾಣ. ಮಕರ ರಾಶಿ. ಉದ್ಯೋಗಸ್ಥರಿಗೆ ಕಾರ್ಯಸಾಮರ್ಥ್ಯ ಪರೀಕ್ಷೆಗಳಲ್ಲಿ ವಿಜಯ, ಉದ್ಯಮಿಗಳಿಗೆ ಹಠಾತ್ ನಷ್ಟ ಆಗುವ ಭೀತಿ, ಗೃಹೋಪಯೋಗಿ ಸಾಧನಗಳ ಖರೀದಿಗೆ ಧನವ್ಯಯ, ಹಿರಿಯರ ಮಕ್ಕಳ ಆರೋಗ್ಯ ಸುಧಾರಣೆ. ಕುಂಭರಾಶಿ. ನಿಲ್ಲದೆ ಸಾಗುವ ಹಲವು ಬಗೆಯ ಕೆಲಸಗಳು ಕಾರ್ಯಗಳು, ಉದ್ಯೋಗಸ್ಥರಿಗೆ ಯಥಾರೀತಿಯ ಅನುಭವ, ಸರ್ಕಾರಿ ನೌಕರರಿಗೆ ನಿಶ್ಚಿಂತೆಯ ಅನುಭವ, ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯಲ್ಲಿ ಲಾಭ, ಸಂಗೀತ ನೃತ್ಯ ಕಲೆಗಳನ್ನು ಅಭ್ಯಾಸ ಮಾಡುವವರಿಗೆ ಸಂತಸ. ಇನ್ನು ಕೊನೆಯದಾಗಿ ಮೀನರಾಶಿ. ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ, ಇಲಾಖೆಯವರ ಸಹಕಾರದಿಂದ ಯಶಸ್ಸು. ಹೊಸದಾಗಿ ಆರಂಭ ಮಾಡಿದ ಉದ್ಯಮ ಪ್ರಗತಿ ಪಥದಲ್ಲಿ, ದೇವತಾ ಸಾನ್ನಿಧ್ಯಕ್ಕೆ ಭೇಟಿ, ಸಾಮೂಹಿಕ ವ್ಯವಹಾರ ಕಾರ್ಯಗಳಲ್ಲಿ ಭಾಗಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.